ನೋಡು ಅವ್ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ತುಗಾಲೆ ರೋಡ್ ಇದು. ಸೂಪರಾ? ಸೂಪರ್ ಸರ್. ಹಾಂ, ಓಕೆ ಓಕೆ. ಹೆಂಗಿದೆ ಸರ್ ರೋಡು? ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ರಲ್ಲ ನೀವೇ. ಅದ್ಭುತ, ಅದ್ಭುತ. ಒಳ್ಳೆ ಆರಾಮಾಗಿ ಹೋಗ್ಬೋದು, ಸ್ವೈ ಅಂತ ಹೋಗ್ತದೆ. ಹೌದೌದು. ಯಾರು ಎಮ್ ಎಲ್ ಏನು ಮಾಡ್ತಾವ್ರೆ? ಪೇಷಂಟ್ಸ್ ಯಾರಾದ್ರೂ ಬಂದ್ರೆ ಇಲ್ಲೇ ಡೆಲಿವರಿ ಆಗುತ್ತೆ. ಡೆಲಿವರಿ ಆಗೋಗುತ್ತೆ. ಓಕೆ, ನಮಸ್ಕಾರ ಸರ್. ಹೆಂಗಿದೆ ರೋಡು? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕುತ್ಕೊಂಡು ಮಲ್ಕೊಂಡು ಎಲ್ಲ ಥರ ಮಾಡ್ತಾ ಇದ್ದಾರೆ. ಯಾಕೆ ನಾವು ಇದೇ ಊರಲ್ಲೇ ಹುಟ್ಟು ಬೆಳೆದಿರೋದು. ನಾನು ನೋಡಿದಾಗಿಂದ ಈ ರೋಡ್ ಹಿಂಗೆ ಬಿದ್ದಿದೆ ಹೊರತು ಇಂಪ್ರೂವ್ ಮಾಡ್ತಾ ಇದೀನಿ ಅಂತ ಮಾತ್ರ ಚೆನ್ನಾಗಿ ದುಡ್ಡು ಹಾಕೋತಾರೆ. ತಗೊಂಡೋಗಿ ರೆಸಾರ್ಟ್ಗಳು ಅಲ್ಲಿ ಇಲ್ಲಿ ಒಳ್ಳೆ ಮನೆಗಳು ಮಾಡಿಕ್ತಾರೆ. ರೆಸಾರ್ಟ್ಗಳು, ಮಾಲ್ಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಆರಾಮ ಉಣ್ಕೊಂಡು ನೈಸ್ ರೋಡ್ಗಳಲ್ಲಿ ಓಡಾಡ್ತಾವ್ರೆ. ಫ್ರೀ ಒಳ್ಳೆ ಕೊಡ್ತಾವ್ರಲ್ಲ. ಯಾವ ಸರ್ ಫ್ರೀ? 2000 ಒಳ್ಳೆ ಯೋಜನೆಗಳು ಸರ್. ದಿನಕ್ಕೆ ನಂದು ಖರ್ಚು 1000 ರೂಪಾಯಿ ಆಗುತ್ತೆ. ಆ 1000 ರೂಪಾಯಿ ಮೇಲೆ ಎಣ್ಣೆ ಮೇಲೆ ಜಾಸ್ತಿ ಮಾಡಿ ಇಕ್ಕವ್ರೆ. ಅದು ನಾನು ಹೆಂಡ್ತಿ ತಿಂತಾವಳೆ. ಎಲ್ಲಿಂದ ಫ್ರೀ ಬಂತು? ಬಟ್ ರೋಡ್ ರೆಡಿ ಆಗ್ಲಿಲ್ಲ. ಕ್ವಾರ್ಟರ್ಗೆ ಇದ್ದಿದ್ದು 200 ರೂಪಾಯಿ ಇದ್ದು ತಗೊಂಡೋಗಿ 260 ರೂಪಾಯಿ 270 ರೂಪಾಯಿ ಮಾಡಿ ಇಕ್ಕವ್ರೆ. ಎಲ್ಲಿಂದ ತಗೊಂಬಂದು ಕೊಡ? ಆಮೇಲೆ ಏನ್ ಮಾಡ್ತಾವ್ರ ಮುನಿರತ್ನ? ಕುತ್ಕೊಂಡು ಬಿಡಿ ಸರ್, ಬಿಡಿ ಸರ್, ಯಾಕೆ ಸುಮ್ಮನೆ ಮಾತು ಅಂತೀರಾ? ಹೆಂಗಿದೆ ರೋಡು? 3 ವರ್ಷ ಆಯ್ತಣ್ಣ ನಾನು ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಒಂದ್ಸಲ ಯಾರು ಬರ್ತಾನೆ ಇಲ್ಲ, ಯಾರು ಮುಡ್ತಾನೂ ಇಲ್ಲ. ಅದನ್ನ ಯಾರು ಬರ್ತಾನೆ ಇಲ್ಲ, ಯಾರು ನೋಡ್ತಾನೆ ಇಲ್ಲ. ಮಳೆಯಲ್ಲಿ ಸ್ಕಿಡ್ ಆಗುತ್ತೆ. ಮಳೆ ಬಂದಾಗ ನೋಡ್ಬೇಕು. ಮೊನ್ನೆ ಒಂದು ಗಾಡಿ ಅಲ್ಲೇ ಹೋಗ್ಬಿಟ್ಟಿತ್ತು, ತೆಗ್ಗಲ್ಲೇ ಹೋಗ್ಬಿಡ್ತಿತ್ತು ಗಾಡಿ ಮೊನ್ನೆ. ಮಳೆ ಬಂದಾಗ ಒಂಥರ ನದಿ ಹಳ್ಳ ಆದಂಗೆ ಆಗಿರೋದು ಪೂರ್ತಿ. ಹೆಂಗೈತ್ರಿ ರೋಡು? ಚೆನ್ನಾಗಿಲ್ಲ ಸರ್. ಸರಿ ಬಂದೆ ಆ ಕಡೆ. ಹೆಂಗೈತಣ್ಣ ರೋಡು? ಗದ್ದೆ ನಾಟಿ ಮಾಡ್ಬೋದು ಸರ್ ರೋಡಲ್ಲಿ. ಗದ್ದೆ ನಾಟಿ ಅಂದ್ರೆ ಮಂಗಳೂರು ನಮ್ಮ ಕರ್ನಾಟಕ ಕಡೆ ಮಾಡ್ತಾರ ಗದ್ದೆ ನಾಟಿ, ಅದು ಮಾಡ್ಬೋದು ಸರ್ ಈ ರೋಡಲ್ಲಿ. ಹೌದು ಸರ್. ಓಕೆ ಸರ್, ಓಕೆ. ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ. ನಮಸ್ಕಾರ ಸರ್. ಹೆಂಗಿದೆ ರೋಡು? ಕಚ್ಚಿಡುವಾಗಿದೆ. ಎಂಥ ಸರ್ಕಾರ ರೀ ಇದು? ಮಕ್ಕುಗಿರಿ ಹೇಳ್ತೀನಿ ಅವ್ರಿಗೆ. ಉಗಿರಿ ಮತ್ತೆ ಹೆಂಗು ಅಗಿತಾ ಇದ್ದೀರಾ ವಿಮಲ ಚಪ್ಪರ್ಗಳವರು. ಅದಕ್ಕೇನೆ ಎದುರುಗಡೆ ಸಿಕ್ಬಿಟ್ರೆ ಈ ವಿಮಲ್ಲೇ ಉಗಿದು ಬಿಡ್ತೀನಿ ಅವ್ರ ಮಕ್ಕದ ಮೇಲೆ. ಅಂತ ಕಚ್ಚುಡಗಳವರು. ಏನ್ ರಾಜಕೀಯ ಗುದ್ದಾಟ ಏನಿದು ಸರ್? ರಾಜಕೀಯ ಗುದ್ದಾಟ ಇರಲಿ, ರಾಜಕೀಯಕ್ಕೋಸ್ಕರ ಜನರನ್ನ ಬಲಿ ಮಾಡ್ತಾವ್ರಲ್ರಿ. ಇಲ್ಲಿ ಆಲ್ರೆಡಿ ಇದು ಎಷ್ಟು ವರ್ಷ ಆಯ್ತು ಗೊತ್ತಾ ಸರ್? 2 ವರ್ಷ ಆಯ್ತು. 2 ವರ್ಷದಿಂದ ಹೀಗೆ ಇದೆ. ನಾವು ಎಷ್ಟು ವರ್ಷ, ನಮ್ಮ ತಂದೆನೂ ಮಾತಾಡಿದ್ದಾರೆ ಆಲ್ರೆಡಿ ಇದ್ರಲ್ಲೇನೆ. ಅಂದ್ರೂ ರೆಡಿ ಆಗಿಲ್ಲ ಇದು. ನಮ್ಗೆ ಅಷ್ಟೇ ಬೇಜಾರು ಅನಿಸ್ಬಿಟ್ಟಿದೆ. ಈ ರೋಡಲ್ಲಿ ಓಡಾಡೋಕ್ಕಾದ್ರೂ ಆಗುತ್ತಾ? ಮಕ್ಳನ್ನ ಇದೇ ರೋಡಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ತಿರ್ಗಾ ಸ್ಕೂಲಿಂದ ಇದೇ ರೋಡಲ್ಲಿ ಕರ್ಕೊಬರ್ಬೇಕು. ಹೆಂಗೆ ಕರ್ಕೊಂಬರೋಣ ನಾವು? ಏನು ಅವ್ರಿಗೆ ಸೆನ್ಸ್ ಇರಲ್ವಾ? ಏನು ಅವ್ರಿಗೆ ಹೆಂಡತಿ ಮಕ್ಳು ಇರಲ್ವಾ? ಏನು ಅವ್ರ ಮಕ್ಳು ಏನಾದರೂ ಬಿದ್ದು ಸತ್ತರೆ ಯಾವನ್ ಬರ್ತಾನೆ? ಹಾಂ, ನಮಗೂ ಹಂಗೆ ಅಲ್ವಾ ಇರೋದು. ಏನು ಸರ್ ನಿಮ್ಮ ಹೆಸರು? ಸರ್ ರಾಜು ಅಂತ ನನ್ನ ಹೆಸರು. ಆ ಮುನಿರತ್ನ ಮತ್ತೆ DK ಶಿವಕುಮಾರ್ ಇಬ್ಬರಿಗೂ ರಾಜಕೀಯ ಗುದ್ದಾಟದಲ್ಲಿ ಜನ ಬಲಿ ಆಗ್ತಾವ್ರಿ. ಇಲ್ಲಿ ಜನ ಬಲಿಯಾಗ ನಾವು ಈ ಬೆಳಿಗ್ಗೆ ಸಾಯ್ಬೇಕಾಯ್ತು. ನಾವು ಇಲ್ಲಿ ನೋಡಿ ಹಿಂತಿರ್ಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಾವು ಹೋಗಕ್ಕಾಗತ್ತಿಲ್ಲ, ಬಿದ್ದರೆ ನಮ್ಮ ಹೆಂಡತಿ ಮಕ್ಳಿಗೆ ಯಾರಾಯ್ತಾರೆ? ವಾಪಸ್ ತಿರ್ಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ, ಬೇರೆ ರೋಡ್ಗೆ ಹೋಗ್ತಾ ಇದ್ದೀನಿ ಈಗ. ಆ DK ಶಿವಕುಮಾರ್ ಇವನ್ ಮೇಲೆ ಹೇಳ್ತಾರೆ, ಮುನಿರತ್ನ ಮೇಲೆ ಹೇಳ್ತಾನೆ, ಕಾಲು ಬೀಳ್ತಾನೆ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನಮ್ಗೆ ಕೆಲಸ ಮಾಡ್ಕೊಡಲ್ಲ ಅಂತ. ಅವ್ನು ಭಯ ಬಿಡ್ತಿಲ್ಲ DK ಶಿವಕುಮಾರ್. ಅವ್ನ ಮನೆ ಹಾಳಾಗೋಗ ನಮ್ಮ ಮನೆಯೆಲ್ಲ ಹಾಳು ಮಾಡ್ತಾವ. ನಾವು ಏನು ಮಾಡೋದು ನೋಡಿ. ಅಲ್ಲ, ರಾಜಕೀಯ ಗುದ್ದಾಟದಲ್ಲಿ ಬಲಿ ಆಗ್ತಿರೋ ಜನ ಅಲ್ವೇ? ಹೌದು. ಇಲ್ಲಿ ದಿನಕ್ಕೆ ಸುಮಾರು 10,000 15,000 ಜನ ಓಡಾಡ್ತೀವಿ. ನಮ್ಗೆ ಏನು ಅನುಕೂಲ ಇಲ್ಲ ಇಲ್ಲಿ. ಆ ಮುನಿರತ್ನಂಗೂ DK ಶಿವಕುಮಾರ್ ಅವ್ರಿಗೂ ತಲುಪಿಸಿ ನ್ಯೂಸನ್ನು ದಯವಿಟ್ಟು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಏನ್ ಸರ್ ನಿಮ್ಮ ಹೆಸರು? ಜಗನ್ನಾಥ್ ಅಂತ ಸರ್. ಜಗನ್ನಾಥ್ ಅವ್ರೆ, ಏನ್ರಿ ನಿಮ್ ಜಗತ್ತು? ಇದ್ಯಾವ ಜಗತ್ರಿ ಇದು? ಇದು ಕಾಂಗ್ರೆಸ್ ಜಗತ್ತು ಅನ್ಸುತ್ತೆ. ಇಲ್ಲಿ ಪಕ್ಷ ಯಾಕೆ ತರ್ತೀರಾ ನೀವು? ಪಕ್ಷ ಯಾಕೆ ತರ್ತೀರಾ ಅಂತಂದ್ರೆ, ಇದು ಆಕ್ಚುಲಾಗಿ ಇವರು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು ಇಮ್ಮಿಡಿಯೇಟ್ ಬರೀ 3 ದಿನದಲ್ಲಿ ಫುಲ್ ಸ್ಟಾಪ್ ಮಾಡಿದ್ರು. ಇಲ್ಲಿ ಒಂದು 3-4 ಹಿಟಾಚಿ ವರ್ಕ್ ಮಾಡ್ತಾ ಇತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೂ ಇವ್ರ ಕೆಲಸ ಸ್ಟಾಪ್ ಮಾಡೋಕ್ಕೂ ಏನು ಸಂಬಂಧ ಅಂತಂದ್ರೆ, ಇಲ್ಲಿ ಬಂದು ಇಲ್ಲಿ BJP MLA ಇರೋದು ಫುಲ್ಲು ನಿಮ್ಮ ಇಡೀ ರಾಜರಾಜೇಶ್ವರಿ ನಗರದಲ್ಲಿ ಏನೇನು ಕೆಲಸ ಇದೆ ಇದೊಂದೇ ಅಂತಲ್ಲ. ಇದು ಅಲ್ಲಿ ಉಳ್ಳಾರ್ ಸರ್ಕಲ್ ಹತ್ರ ಒಂದು ಇದು ಬ್ರಿಡ್ಜ್ ಮಾಡಬೇಕಾಗಿತ್ತು. ಆಮೇಲೆ ರಾಜರಾಜೇಶ್ವರಿ ನಗರ ಮೇನ್ ರೋಡ್ ಹತ್ರ ಅದೇನೋ ಪಿಲ್ಲರ್ ಹಾಕಿ ಅಲ್ಲೊಂದು ಫ್ಲೈಓವರ್ ಮಾಡಬೇಕಾಗಿತ್ತು. ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಆಗಿಬಿಟ್ಟು ಗುಂಡಿ ಊರಾಗೈತೆ ಅಷ್ಟೇ. ಫುಲ್ಲು MLA ಈಜುಕೊಳ್ಳೋ ಥರ ಆಗಿದೆ. ಇಲ್ಲಿ ಕೆರೆ ಕೊಡಿಲಿ ಇಲ್ಲಿ ಫುಲ್ಲು ಟಾರ್ ರೋಡ್ ಹಾಕ್ಬೇಕಾಗಿತ್ತು. ಅವರು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತಾನೆ ಏನೋ ಅವರು ಡಿಲೇ ಮಾಡಿದ್ರು, ಬರಲಿಲ್ಲ. ಈಗೆಲ್ಲ ಕೊಚ್ಕೊಂಡು ಬಂದು ಎಲ್ಲ ಗುಂಡಿಗಳಾಗಿ ಕೂತಿದೆ. ಕೊಚ್ಕೊಂಡು ಹೋಗೋದೈತ್ಲೆ ಜನ. ಆಲ್ಮೋಸ್ಟ್ ಆಲೆ ಹತ್ತತ್ರ 1.5 ವರ್ಷ ಆಯಿತು ಇವ್ರು ಬಂದು. ಏನೂ ಮಾಡಲಿಲ್ಲ, ಯಾರು ಏನು ಈ ಕಡೆ ತಲೆನೂ ಹಾಕಿಲ್ಲ. ಬಟ್ ಅದೇ ಜನ ಎಲ್ಲ ಹಿಂಗೆ ಇದರಲ್ಲಿ ಕೆಸರಲ್ಲಿ ಓಡಾಡ್ಕೊಂಡು ಇರಬೇಕಷ್ಟೇ. ಓಕೆ ಸರ್. ಏನು ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಲಕ್ಷ್ಮಣ ಅಂತ. ನಾನು ಬಂಗಾರಪ್ಪ ನಗರದ ನಿವಾಸಿ. ಹೇಳಿ ಸರ್, ನಿವಾಸಿ ನೀವು. ಹೇಳ್ರಿ ಈಗ ಏನ್ರಿ ಇದು?
ಈ ಒಂದು ಸಮಾಜದಲ್ಲಿ ಇದನ್ನು ನಾವು ಸಮಾಜದ ಜನತೆ ನೋಡ್ಬೇಕು ಇದನ್ನು. ಯಾಕಂದರೆ ಈ ನಮ್ಮ ರಾಜಕಾರಣಿಗಳು ಅವರವರ ಜಿದ್ದಾಜಿದ್ದಿಗೋಸ್ಕರ ಅವರವರ ಮನಸ್ತಾಪ ಏನೇ ಇದ್ರೂ ಕೂಡ ಜನಕ್ಕೆ ಇಂಥ ನೆಮ್ಮದಿ ಕೊಡಬೇಕು ಅನ್ನೋ ಭಾವನೆ ಇಲ್ಲದೆ ಇರುವಂಥ ಶಾಸಕರಾಗಲಿ ಸಚಿವರಾಗಲಿ ಇವ್ರು ಜನತೆಗೋಸ್ಕರ ಸೇವೆ ಮಾಡ್ತಾವ್ರಾ ಇಲ್ಲ ಇವ್ರ ಪರ್ಸ್ನಲ್ ತಗೊಂಡ್ಬಿಟ್ಟ ಪರ್ಸ್ನಲ್ ವ್ಯವಹಾರಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮಾಧ್ಯಮದವರು, ನೀವು ಜನತೆಗೆ ಒಳ್ಳೊಳ್ಳೆ ನ್ಯೂಸನ್ನು ಕೊಡುವಂಥವ್ರು. ಇದು ನೋಡಿ, ಈ ಕಣಮಾಟ ನೋಡ್ತಾ ಇದ್ರೆ ಮಕ್ಕಳುಗಳು ಶಾಲೆಗೆ ಹೋಗುವುದೇಗೆ, ಯಾರಾದ್ರೂ ಮುದುಕರು ಬಂದರೆ ಅವರ ಪರಿಸ್ಥಿತಿ ಏನಿಲ್ಲಿ, ಹದಗೆಟ್ಟೋಗಿರೋ ರಸ್ತೆನ ರಿಪೇರಿ ಮಾಡಿಸ್ಬೇಕು ಅನ್ನೋದು ಜವಾಬ್ದಾರಿ ಒಬ್ರಿಗೂ ಇಲ್ಲ. ಬಟ್ ನಮಗೆ ಓಟ್ ಬೇಕು. ಓಟ್ ಕೊಡಿ. ಯಾವುದೇ ಪಕ್ಷದವರಾಗಿರಲಿ, ಪಕ್ಷದ ಪರ ನಾನು ಮಾತಾಡ್ತಾ ಇಲ್ಲ. ಈ ಪರಿಸ್ಥಿತಿಯ ನೋಡಿದ್ರೆ ಯಾವ ನನ್ನ ಮಕ್ಳಿಗೂ ಸಹ ಓಟ್ ಹಾಕಬಾರ್ದು ಅನ್ನಿಸ್ತದೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಸಮಸ್ಯೆ ಇದೆ ಅಂತ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವರೇ, ಅರ್ದು ಬಂದ್ಬಿಟ್ರಾ ಇಲ್ಲ ಕಾರಲ್ಲಿ ಬಂದ್ಬಿಟ್ರಾ ಇಲ್ಲ ಕುಣ್ಕೊಂಡ್ ಬಂದ್ರ? ಇವಾಗ ಕುಣ್ಕೊಂಡ್ ಬಂದಿದ್ದೀವಿ ಸರ್. ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ಇಲ್ಲಿ ಈ ರೋಡಲ್ಲಿ ಡೆಲಿವರಿ ಆಗೋರು ಬೇಗ ಡೆಲಿವರಿ ಆಗ್ಬಿಡುತ್ತೆ. ಈ ರೋಡಲ್ಲಿ ಬೇಗ ಡೆಲಿವರಿ ಡೆಲಿವರಿ ಆಸ್ಪತ್ರೆಗೆ ಹೋಗೋದೇ ಬೇಡ, ಇಲ್ಲಿ ಬಂದ್ರೆ ಸರ್ ಹೋಗೋದೇ ಬೇಡ, ಆ ಥರ ಆಗ್ಬಿಟ್ಟಿದೆ ರೋಡು. ಇದು ಸುಮಾರು ದಿನ ಆಯಿತು, ಇನ್ನೂ ರೆಡಿ ಮಾಡೋದ್ರಲ್ಲೇ ಇದ್ದಾರೆ. ರೆಡಿ ಮಾಡೋದ್ರಲ್ಲೇ ಇದ್ದಾರೆ. ಯಾಕೆ ಈ ಥರ ಹಿಂಗೆ ಖಾಲಿ ಬಿದ್ದಾಯ್ತಿದು? ನಾವು ಇದು ಯಾವುದು ಮೈ ಸಡಕ್ ಅಂತ ಇದೆಯಲ್ಲ, ಅದು ಆ್ಯಪಲ್ಲೂ ನಾವು ಫೋಟೋ ಹಿಡಿದು ಎಲ್ಲ ಮಾಡಿದ್ದೀವಿ. ರೆಸ್ಪಾನ್ಸೇ ಇಲ್ಲ, ಏನು ರೆಸ್ಪಾನ್ಸ್ ಇಲ್ಲ. ಯಾರ್ದು ರೆಸ್ಪಾನ್ಸ್ ಇಲ್ಲ. ಎಲ್ಲರೂ ಆಸ್ಪತ್ರೆ ಇಲ್ಲೇ ಕರ್ಕೊಂಡ್ಬಂದ್ರೆ ಆಯ್ತದೆ ಪಾಪ ಗರ್ಭಿಣಿ ಇರೋರ್ನ. ಹಂಗೆ ಆಗುತ್ತೆ. ಸುಮಾರು ದಿನದಿಂದ ಎಲ್ಲ ಸುಮಾರು ಜನ ಬಂದು ಈ ರೋಡಲ್ಲಿ ಹೋಗೋರು ಎಲ್ಲರೂ ಅಡ್ಡ ಹಾಕಿ ಎಲ್ಲ ಮಾಡಿದ್ವಿ. ಸುಮಾರು ಚಾನಲ್ ಅವರು ಬಂದು ಹೋದ್ರು, ಬಟ್ ಏನು ಕೆಲಸ ಆಗಿಲ್ಲ. ಮಾಡ್ಸೋಣ, ತಗೊಳ್ಳಿ ಮಾಡ್ಸೋಣ. ಏನು ನಿಮ್ಮ ಹೆಸರು? ಸರ್ ರಂಜಿತ್ ಅಂತ. ಚೆನ್ನಾಗಿ ರೋಡ್ನ ಬಗದ್ಬಿಟ್ಟು ಯಾರ್ಯಾರು ಕಾಸು ಮಾಡ್ತಾವ್ರು ಹೇಳಿ? ಯಾರ್ಯಾರು ಮಾಡ್ತಾವ್ರೆ? ಹೋಗಿ ಕೇಳ್ರಿ, ಇಲ್ಲಿ ಅಲ್ಲಿ ಕೌನ್ಸಿಲರ್ ಅವರಲ್ಲ, ಅಲ್ಲಿ ಮಾಜಿ ಕೌನ್ಸಿಲರ್ ಅವರಲ್ಲ, ಈ ಕಡೆಯಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅಶೋಕ್ ಜೊತೆ ಇದ್ದವರು ಆ ಕಡೆಗೆ ಹೋಗ್ತಾರೆ ಕಾಂಗ್ರೆಸ್ಸಿಂದ ಮತ್ತೆ ಈ ಕಡೆ ಬರ್ತಾರೆ. ಅಶೋಕ್ಗೂ ಹೋಗಬೇಕು, ಎಲ್ರಿಗೂ ಹೋಗಬೇಕು ಸರ್. ಕಾಂಗ್ರೆಸ್ ಅವ್ರಿಗೂ ಹೋಗಬೇಕು, ಅಶೋಕ್ ಹೋಗಬೇಕು. ಕಾಂಗ್ರೆಸ್ ಬಿಜೆಪಿ ಎಲ್ರಿಗೂ ಹಂಚ್ಬೇಕು ಸರ್. ಏನು ಮಾಡ್ತಾರೆ ಇವರು? ಜನಕ್ಕಂತೂ ಏನು ಮಾಡಿಲ್ಲ ಸರ್, 10 ರೂಪಾಯಿ ಮಾಡಿಲ್ಲ ಇವರೆಲ್ಲ. ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ತುಗಾರೆ ರೋಡ್ ಇದು. ಸೂಪರಾ? ಸೂಪರ್ ಸರ್. ಓಕೆ. ಹೆಂಗಿದೆ ಸರ್ ರೋಡು? ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ರಲ್ಲ ನೀವೇ. ಅದ್ಭುತ. ಒಳ್ಳೆ ಆರಾಮಾಗಿ ಹೋಗ್ಬೋದು, ಸ್ವಯಂ ಅಂತ ಹೋಗ್ತದೆ. ಹೌದು. ಯಾರು ಎಮ್ ಎಲ್ ಏನ್ ಮಾಡ್ತಾವ್ರೆ? ಪೇಷಂಟ್ಸ್ ಯಾರಾದ್ರೂ ಬಂದ್ರೆ ಇಲ್ಲೇ ಡೆಲಿವರಿ ಆಗುತ್ತೆ. ಡೆಲಿವರಿ ಆಗಿ ಹೋಗುತ್ತೆ. ಓಕೆ, ನಮಸ್ಕಾರ ಸರ್, ಹೆಂಗಿದೆ ರೋಡು? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕುತ್ಕೊಂಡು ಮಲ್ಕೊಂಡು ಎಲ್ಲ ಥರ ಮಾಡ್ತಾ ಇದ್ದಾರೆ. ಯಾಕೆ ನಾವು ಇದೇ ಊರಲ್ಲೇ ಹುಟ್ಟು ಬೆಳೆದಿರೋದು. ನಾನು ನೋಡಿದಾಗಿಂದ ಈ ರೋಡ್ ಹಿಂಗೆ ಬಿದ್ದಿದೆ ಹೊರತು ಇಂಪ್ರೂವ್ ಮಾಡ್ತಾ ಅಂತ ಮಾತ್ರ ಚೆನ್ನಾಗಿ ದುಡ್ಡು ಹಾಕೋತಾರೆ. ತಗೊಂಡೋಗಿ ರೆಸಾರ್ಟ್ಗಳು ಅಲ್ಲಿ ಇಲ್ಲಿ ಒಳ್ಳೆ ಮನೆಗಳು ಮಾಡಿಕ್ತಾರೆ. ರೆಸಾರ್ಟ್ಗಳು, ಮಾಲ್ಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಆರಾಮ ಉಣ್ಕೊಂಡು ನೈಸ್ ರೋಡ್ಗಳಲ್ಲಿ ಓಡಾಡ್ತಾವ್ರೆ. ಫ್ರೀ ಒಳ್ಳೆ ಕೊಡ್ತಾವ್ರಲ್ಲ. ಯಾವ ಸರ್ ಫ್ರೀ? 2000 ಒಳ್ಳೆ ಯೋಜನೆಗಳು ಸರ್. ದಿನಕ್ಕೆ ನಂದು ಖರ್ಚು 1000 ರೂಪಾಯಿ ಆಗುತ್ತೆ. ಆ 1000 ರೂಪಾಯಿ ಮೇಲೆ ಎಣ್ಣೆ ಮೇಲೆ ಜಾಸ್ತಿ ಮಾಡಿ ಇಕ್ಕವ್ರೆ. ಅದು ನಾನು ಹೆಂಡ್ತಿ ತಿಂತಾವಳೆ. ಎಲ್ಲಿಂದ ಫ್ರೀ ಬಂತು? ಬಟ್ ರೋಡ್ ರೆಡಿ ಆಗ್ಲಿಲ್ಲ. ಕ್ವಾರ್ಟರ್ಗೆ ಇದ್ದಿದ್ದು 200 ರೂಪಾಯಿ ತಗೊಂಡೋಗಿ 260 ರೂಪಾಯಿ 270 ರೂಪಾಯಿ ಮಾಡಿ ಇಕ್ಕವ್ರೆ. ಎಲ್ಲಿಂದ ತಗೊಂಬಂದು ಕೊಡ? ಆಮೇಲೆ ಏನ್ ಮಾಡ್ತಾವ್ರು? ಮುನಿರತ್ನ